ರಾಜ್ಯ ರಾಜಕೀಯದಲ್ಲಿ ಆಡಿಯೋ ವೈರಲ್ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಬಾಯಿ ಬಿಟ್ರೆ ಸರ್ಕಾರ ಅಲುಗಾಡುತ್ತೆ ಅನ್ನುವಂತಹ ಹೇಳಿಕೆ ಇದೀಗ ಸರ್ಕಾರಕ್ಕೆ ಟೆನ್ಷನ್ ಅನ್ನು ತಂದಿಟ್ಟಿದೆ. ದಳ ಮತ್ತು ಕಮಲ ನಾಯಕರ ಕೈಯಲ್ಲಿ ಮನೆ ಮನಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಮಾಹಿತಿ ಕೊಡ್ತಾರಾ ಬಿಆರ್ ಪಾಟೀಲ್ ಇದೀಗ ಅನ್ನುವಂಥದ್ದು. ಭೇಟಿ ವೇಳೆ ಆಪ್ತನ ವಿರುದ್ಧವೇ ದೂರು ದಾಖಲಾಗುವ ಸಂಭವ ಇದೆಯಾ? ರಾಜ್ಯ ರಾಜಕೀಯದಲ್ಲಿ ಆಡಿಯೋ ವೈರಲ್ ಆಗಿರುವಂತದ್ದು ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಬಾಯಿ ಬಿಟ್ರೆ ಸರ್ಕಾರ ಅಲುಗಾಡುತ್ತೆ ಅನ್ನುವಂತಹ ಬಿಆರ್ ಪಾಟೀಲ್ ಅವರ ಹೇಳಿಕೆ ದಳ ಹಾಗೂ ಕಮಲ ನಾಯಕರ ಕೈಯಲ್ಲಿ ಮನೆ ಮನಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇದೀಗ ಮುಖ್ಯಮಂತ್ರಿಗಳಿಗೆ ದೂರನ್ನ ನೀಡೋದಕ್ಕೆ ಕೂಡ ಹೋಗ್ತಾ ಇದ್ದಾರೆ, ಬುಲಾವನ್ನ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿಗಳು. ಹಾಗಾದ್ರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧವೇ ಇದೀಗ ದೂರನ್ನ ಕೊಡ್ತಾರಾ? ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತರು, ಹಾಗೇನೆ ಇವರು ಕೂಡ ಆಪ್ತರಲ್ಲ ಅಂತೇನೂ ಅಲ್ಲ. ಹಾಗಾಗಿ ಆಳಂದ ಶಾಸಕರು ಇದೀಗ ಆಪ್ತನ ವಿರುದ್ಧವೇ ದೂರನ್ನ ಕೊಡ್ತಾರಾ? ಮುಖ್ಯಮಂತ್ರಿಗಳು ಬಿಆರ್ ಪಾಟೀಲ್ ಅವರಿಗೆ ಖುದ್ದು ಕರೆ ಮಾಡಿ ಬುಲಾವನ್ನ ನೀಡಿದ್ದಾರೆ. ಏನೇ ಇದ್ರೂ ಮಾತನಾಡೋಣ ಬಾರಯ್ಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರಂತೆ. ನಾಡಿದ್ದು ಬೆಂಗಳೂರಿಗೆ ಬರುವಂತೆ ಆಪ್ತನಿಗೆ ಸಿದ್ದು ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಮೀರ್ ಕಾರ್ಯದರ್ಶಿ ಸರ್ಫರಾಜ್ ಬಗ್ಗೆಯೂ ಕೂಡ ದೂರನ್ನ ಈ ಸಂದರ್ಭದಲ್ಲಿ ಅವರು ದಾಖಲಿಸ್ತಾರಾ ಅನ್ನುವಂಥದ್ದು. ಸಾಲಾಗಿ ಆರೋಪವನ್ನ ಮಾಡಿದ್ರು ಬಿಆರ್ ಪಾಟೀಲ್ ಅವರು. ಅದರ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳು ಬುಲಾವನ್ನ ನೀಡಿದ್ದಾರೆ ಬಿಆರ್ ಪಾಟೀಲ್ ಅವರಿಗೆ. ಆದ್ರೂ ಕೂಡ ನೋಡಿ, ಒಂದು ಅನುಮಾನ ಕಾಡುತ್ತೆ. 2 ದಿನ ಆಯ್ತು ಅವರು ಆರೋಪವನ್ನ ಮಾಡಿ, ಇಂದಿಗೆ 3ನೇ ದಿನ. ಇಷ್ಟು ದಿನ ಬೇಕಾಯ್ತಾ? 3 ದಿನ ಬೇಕಾಯ್ತಾ? ಇಂತಹ ಒಂದು ಭಾರಿ ಸಂಚಲನವನ್ನೇ ಸೃಷ್ಟಿಸುವಂತಹ ಭಾರಿ ಪ್ರಮಾಣದ ಗೋಲ್ಮಾಲ್ ಆಗಿದೆ ಅನ್ನುವಂತಹ ವಿಚಾರವನ್ನ ಬೆಳಕಿಗೆ ತಂದ್ರು. ಅವರ ಆಡಿಯೋ ವೈರಲ್ ಆಗೋ ಮೂಲಕ ಈ ವಿಚಾರ ಜನಸಾಮಾನ್ಯರ ಬಾಯಲ್ಲಿ ಹರಿದಾಡೋ ಹಾಗಾಯ್ತು. ಈ ವಿಚಾರವನ್ನ ಕರೆದು ಕೇಳೋದಕ್ಕೆ 3 ದಿನ ಬೇಕಾಯ್ತಾ ಮುಖ್ಯಮಂತ್ರಿಗಳಿಗೆ ಅನ್ನುವಂಥದ್ದು. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ತಿಳಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನೀಗ ಬಿಆರ್ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿಗಳು ಬುಲಾವನ್ನ ನೀಡಿದ್ದಾರಂತೆ. 3 ದಿನ ಬೇಕಾಯ್ತಾ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಕರೆ ಕಳಿಸೋದಕ್ಕೆ. ಬಸವರಾಜ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಏನು ಈ ಒಂದು ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಹಣ ಕೊಟ್ರೆ ಮನೆ ಅನ್ನುವಂತಹ ಆರೋಪವನ್ನ ಏನು ಬಿಆರ್ ಪಾಟೀಲ್ ಅವರು ಮಾಡಿದ್ರು, 3 ದಿನ ಆಯ್ತು. 3 ದಿನ ಬೇಕಾಯ್ತಾ ಮುಖ್ಯಮಂತ್ರಿಗಳಿಗೆ ಬುಲಾವ್ ನೀಡೋದಕ್ಕೆ, ಬಿಆರ್ ಪಾಟೀಲ್ ಅವರನ್ನ ಕರೆಸ್ಕೊಂಡು ವಿಚಾರಿಸೋದಕ್ಕೆ ಅಂತ ಹೇಳಿ? ವಿದ್ಯಾಭಟ್ ಶಾಸಕರಾಗಿರ್ತಕ್ಕಂತ ಬಿಆರ್ ಪಾಟೀಲ್ರು ಮಾಡಿರ್ತಕ್ಕಂತ ಆರೋಪ ಏನಿದೆ, ವಸತಿ ಇಲಾಖೆಯಲ್ಲಿ ಹಣ ಕೊಟ್ರೆ ಮಾತ್ರ ಒಂದು ಮನೆಗಳ ಮಂಜೂರಾತಿಗೆ ಆದೇಶ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಬಹುದೊಡ್ಡದಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಈಗಾಗಲೇ ಆಡಿಯೋ ಕೂಡ ವೈರಲ್ ಆಗಿದೆ. ಆ ಬಗ್ಗೆ ಏನು ಬಿಆರ್ ಪಾಟೀಲ್ ಹೇಳಿರ್ತಕ್ಕಂತ ಗ್ರಾಮ ಪಂಚಾಯತಿಯಲ್ಲಿ ಕೂಡ ನಿನ್ನೆ ತಾನೇ ಕೂಡ ಗ್ರಾಮ ಸಭೆಯಲ್ಲೂ ಕೂಡ ಹಣವನ್ನ ಕೊಟ್ಟಿರೋದಾಗಿ ಕೂಡ ಒಬ್ರು ಗ್ರಾಮಸ್ಥರು ಕೂಡ ಹೇಳ್ಕೊಂಡು ಒಂದು ಅಲ್ಲಿ ಗಲಾಟೆನೆ ಕೂಡ ಸೃಷ್ಟಿಯಾಗಿತ್ತು. ಅಂದ್ರೆ ಬಿಆರ್ ಪಾಟೀಲ್ರು ಮಾಡಿರ್ತಕ್ಕಂತ ಆರೋಪ ಅದು ಪೂರಕವಾಗಿರ್ತಕ್ಕಂಥದ್ದಿದೆ ಅನ್ನುವಂಥದ್ದು ನಿನ್ನೆಯ ಘಟನೆಗಳು ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ದೊಡ್ಡ ಮಟ್ಟಿಗೆ ರಾಜ್ಯ ನಾಯಕರಿಗೆ ಕೂಡ ಈ ಬಗ್ಗೆ ವರದಿಯನ್ನು ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೆಲ್ಲಾ ವಿವಾದ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯವರು ನಿನ್ನೆ ಬಿಆರ್ ಪಾಟೀಲ್ರಿಗೆ ಖುದ್ದಾಗಿ ದೂರವಾಣಿ ಕರೆ ಮೂಲಕ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಾಗಿರ್ತಕ್ಕಂಥ ಸಮಸ್ಯೆ, ಅದ್ರ ಬಗ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ತೀವಿ ಬನ್ನಿ ನೀವು ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯವರು ಬಿಆರ್ ಪಾಟೀಲ್ರಿಗೆ ಬುಲಾವ್ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯವರು ಇವತ್ತು ಸಂಜೆ ದೆಹಲಿಗೆ ಕೂಡ ತೆರಳುತ್ತಾರೆ. ದೆಹಲಿಯ ಪ್ರವಾಸವನ್ನ ಮುಗಿಸ್ಕೊಂಡು ಬಂದ ಬಳಿಕ ಒಂದು ಸಿದ್ದರಾಮಯ್ಯವ್ರನ್ನ ಭೇಟಿಯನ್ನ ಬಿಆರ್ ಪಾಟೀಲ್ರು ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ನಿನ್ನೆ ದೂರವಾಣಿ ಕರೆ ಮುಖಾಂತರ ಕೂಡ ಬಿಆರ್ ಪಾಟೀಲ್ರ ಜೊತೆ
ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಕೂಡ ಹೌದು. ಅವರ ಒಂದು ಇಲಾಖೆಯಲ್ಲಿ ಈ ಒಂದು ಬಹುದೊಡ್ಡ ಆರೋಪ ಕೂಡ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ದೊಡ್ಡ ಮಟ್ಟಿಗೆ ಸರ್ಕಾರಕ್ಕೆ ಒಂದು ಮುಜುಗರ ಉಂಟಾದಂತೆ ಕಾಣ್ತಾ ಇದೆ. ಈಗಾಗಲೇ ವಿಪಕ್ಷಗಳು ಕೂಡ ಆ ಬಗ್ಗೆ ಹೋರಾಟವನ್ನು ಕೂಡ ಮಾಡ್ಲಿಕ್ಕೆ ಕೂಡ ಸಿದ್ಧರಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಚರ್ಚೆ ಆದಂತ ಸಂದರ್ಭದಲ್ಲಿ ಇದೀಗ ಅಂದ್ರೆ ನೀವು ಹೇಳಿದಂತೆ 2-3 ದಿನಗಳು ಕಳೆದ ಬಳಿಕ BR ಪಾಟೀಲ್ರನ್ನ ಸಿಎಂ ಸಿದ್ದರಾಮಯ್ಯವರು ವಿವರಣೆಗಾಗಿ ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ವಿಳಂಬ ಮಾಡಿದ್ರ ಅಥವಾ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆಪ್ತ ಸಚಿವರ ವಿರುದ್ಧವಾಗಿ ಅವರ ಇಲಾಖೆಯ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂತ ಆರೋಪದ ಹಿನ್ನೆಲೆಯಲ್ಲಿ ಇದನ್ನ ವಿಳಂಬ ಮಾಡಿದ್ರ ಅನ್ನುವಂತ ಈಗ ಹಲವು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ವಿದ್ಯಾ ಭಟ್. ಬಸವರಾಜ್, ಏನು BR ಪಾಟೀಲ್ ಅವರು ಮೊನ್ನೆ ಆಡಿಯೋದಲ್ಲಿ ಹೇಳ್ತಾ ಇದ್ರು ಮೇ ಬಾತ್ ಕರುಂಗಾ ತೋ ಸರ್ಕಾರ ಹಿಲೇಗಾ ಅಂತ ಹೇಳಿ, ಆ ಮಟ್ಟಿಗೆ ಅವರು ಮಾತನಾಡ್ತಾ ಇದ್ರು. ಹಾಗಾದ್ರೆ ಈ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಅಕ್ರಮ ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರನ್ನ, ವಸತಿ ಸಚಿವರನ್ನ ಏನಾದ್ರೂ ರಾಜೀನಾಮೆಯನ್ನ ಪಡಿತಾರಾ ಹೇಗೆ ಅಂತ? ವಿದ್ಯಾ ಭಟ್, ಈಗಾಗಲೇ BR ಪಾಟೀಲ್ರು ಆರೋಪ ಮಾಡಿದ್ದಾರೆ, ಆಡಿಯೋ ಕೂಡ ಇರ್ತಕ್ಕಂಥದ್ದು. ಇದೀಗ ಗ್ರಾಮ ಸಭೆಯಲ್ಲೂ ಕೂಡ ಒಂದಿಷ್ಟು ಗಲಾಟೆ ಸೃಷ್ಟಿಯಾಗಿ ಅಲ್ಲಿ ಗ್ರಾಮಸ್ಥರು ಕೂಡ ಹೌದು ಹಣವನ್ನ ಕೊಟ್ಟಿದ್ದೇವೆ ಅನ್ನುವಂತ ಆಡಿಯೋ ಕೂಡ ವೈರಲ್, ಅವರ ಆಡಿಯೋ ಮತ್ತೆ ವಿಡಿಯೋ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ನಿಜಕ್ಕೂ ಕೂಡ BR ಪಾಟೀಲ್ರು ಮಾಡಿರ್ತಕ್ಕಂಥ ಆರೋಪದ ಒಂದು ವಿಚಾರ ಏನಿದೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಂಡು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಒಂದು ಸೂಚನೆ ಏನಾದ್ರೂ ಇತ್ತ ಅಥವಾ ಅವರ ಆಪ್ತ ಕಾರ್ಯದರ್ಶಿ ಅವ್ರದ್ದು ಏನಾದ್ರೂ ಆದೇಶ ಇತ್ತ ಅಥವಾ ಅಲ್ಲಿ ಅಧಿಕಾರಿಗಳ ಎಡವಟ್ಟ ಅಥವಾ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಒಂದು ಕೈವಾಡಿದೆ ಅನ್ನುವಂಥದ್ದು ಕೂಲಂಕುಷವಾಗಿ ಇದನ್ನ ತನಿಖೆ ಮಾಡಿಸುವಂತಹ ಹಂತ ಕೂಡ ಇರುವಂತದ್ದು ಅಥವಾ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕೆಲವೊಂದಿಷ್ಟು ಕಡಿಮೆ ಇದೆ. ಆದ್ರೆ ಅಧಿಕಾರಿಗಳ ವಿರುದ್ಧ ಅಥವಾ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಸಂಬಂಧಪಟ್ಟಂತ ತನಿಖೆ ನಡೆಸ್ತೀವಿ ಅನ್ನುವಂತಹ ಮಾತನ್ನು ಕೂಡ BR ಪಾಟೀಲ್ರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ BR ಪಾಟೀಲ್ ಸಹಿತ ನನ್ನ ಕ್ಷೇತ್ರದಲ್ಲಿ ನನ್ನ ಒಂದು ಹಕ್ಕು ಕೂಡ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅನುದಾನ ತೆಗೆದುಕೊಂಡು ಬಂದ್ರು ಸಹಿತ ಅಲ್ಲಿ ನನ್ನನ್ನು ಕೂಡ ಕರೆದಿಲ್ಲ ಅನ್ನುವಂಥದ್ದು ಹಲವು ರೀತಿಯಲ್ಲೂ ಕೂಡ ಆರೋಪ ಮಾಡಿದ್ದಾರೆ. ಆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಕೂಲಂಕುಷವಾಗಿ ಚರ್ಚಿಸಿ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು ನಾವು ಕಾದಷ್ಟೇ ನೋಡ್ಬೇಕಾಗಿದೆ ವಿದ್ಯಾ ಭಟ್.